ಪ್ರೀತಿಯ ಮಕ್ಕಳೇ ಹಾಗೂ ನನ್ನ ಸನ್ಮಿತ್ರ ಶಿಕ್ಷಕ ಶಿಕ್ಷಕಿಯರೇ, ನಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಈ ಪ್ರಸಕ್ತ ಶೈಕ್ಷಣಿಕ ವರ್ಷವನ್ನು ಕಲಿಕಾ ಚೇತರಿಕಾ ವರ್ಷ ಅಂಥೇಳಿ ಕರೀತಾ ಇದೆ ನಮ್ಮ ಶಿಕ್ಷಣ ಇಲಾಖೆ. ಹಾಗಾಗಿ ಶಿಕ್ಷಣ ಇಲಾಖೆ ತಮ್ಮ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂತಹ ಒಂದು ಸ್ಥಾನವನ್ನು ತುಂಬಲು ಈ ಕಲಿಕಾ ಚೇತರಿಕೆ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಹಾಗಾಗಿ ಮಕ್ಕಳಿಗೆ ಎಲ್ಲ ರೀತಿಯಾದಂತಹ ಪಠ್ಯಪುಸ್ತಕಗಳು, ಅಂದರೆ ಕಲಿಕಾ ಚೇತರಿಕೆಯ ಪಠ್ಯಪುಸ್ತಕಗಳು ಮತ್ತು ಹಾಳೆಗಳನ್ನು ನೀಡಿದೆ. ಸೊ ಆ ಒಂದು ಹಾಳೆಗಳನ್ನು ಯಾವ ರೀತಿ ಮಕ್ಕಳಿಗೆ ಸ್ಪಷ್ಟವಾಗಿ, ಸುಲಲಿತವಾಗಿ, ಸರಳವಾಗಿ ಆಂಗ್ಲ ಭಾಷೆಯನ್ನು ಕಲಿಸಬಹುದು ಅಂತಕ್ಕಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಡಿಯೋಗಳನ್ನು ನಾನೀಗ ಮಾಡ್ತಾ ಇದ್ದೇನೆ. ಇದನ್ನು ನೀವು ಮಕ್ಕಳಿಗೆ ಹಂಚಿಕೊಂಡ್ರೆ ಮಕ್ಕಳಿಗೂ ಕೂಡ ಅನುಕೂಲ ಆಗ್ತದೆ. ಅದೇ ರೀತಿ ಶಿಕ್ಷಕರಿಗೂ ಕೂಡ ಇದೊಂದು ಅನುಕೂಲ ಆಗುವುದರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹವಿಲ್ಲ ಎನ್ನುವುದು ನನ್ನ ಭಾವನೆಯೊಂದಿಗೆ ಈ ಒಂದು ವಿಡಿಯೋ ತುಣುಕನ್ನು ನಾನು ಮಾಡ್ತಾಯಿದ್ದೇನೆ. ದಯವಿಟ್ಟು ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಲು ಮರಿಬೇಡಿ. ಸೊ ಡಿಯರ್ ಚಿಲ್ಡ್ರನ್, ಲೆಟ್ ಅಸ್ ಕಮ್ ಟು ದ ಪಾಯಿಂಟ್ ಆಫ್ ದ ಲರ್ನಿಂಗ್ ಶೀಟ್ ನಂಬರ್ 1 ಆ್ಯಕ್ಟಿವಿಟಿ. ನೋಡಿ, ನಂಬರ್ 1 ಆ್ಯಕ್ಟಿವಿಟಿಯಲ್ಲಿ ಮಕ್ಕಳಿಗೆ ಸರಳವಾಗಿ ಹೇಗೆ ಶಾರ್ಟ್ ಇನ್ಸ್ಟ್ರಕ್ಷನ್ಸನ್ನು ಮಕ್ಕಳಿಗೆ ಕೊಡಬಹುದು ಅಂತಕ್ಕಂಥದ್ದನ್ನು ಈ ಒಂದು ಹಾಳೆಯಲ್ಲಿ ನಾವು ನೋಡ್ತಾ ಇದ್ದೀವಿ. It could be called as short instructions, or either it could be given by the teachers or it could be used by the children in the class very easily. So they have listed out a few instructions. So I will read out and let us make the children to read and to speak these things in the classroom. For example, ಒಂದು ಮಗು ಕೂತಿದೆ. ಆ ಮಗುವನ್ನು ನಾವು ಇಂಗ್ಲೀಷಲ್ಲಿ ಮಾತಾಡಿಸೋದಾದರೆ ನಿಂತ್ಕೋ ಅಂತ ಹೇಳೋದಾದರೆ ಸ್ಟ್ಯಾಂಡ್ ಅಪ್ ಅಂತ ಹೇಳ್ಬೋದು. ಮಗು ಯಾವುದೋ ಒಂದು ಕಾರ್ಯಕ್ರಮವನ್ನು ನಾವು ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದೀವಿ, ಹಾಗಾಗಿ ನಿನ್ನ ಪುಸ್ತಕವನ್ನು ಮುಚ್ಚು ಅಂತ ಹೇಳೋದಾದರೆ ಕ್ಲೋಸ್ ಯುವರ್ ಬುಕ್. ನೋಡಿ, ಆ ಪೆನ್ಸಿಲ್ ಎಲ್ಲೋ ಕೆಳಗೆ ಬಿದ್ದಿರುತ್ತೆ, ಆ ಮಗುವನ್ನು ಅದನ್ನು ತಗೋ ಅಂತ ಹೇಳಬೇಕು. ಅದನ್ನೇ ಪಿಕಪ್ ಯುವರ್ ಪೆನ್ಸಿಲ್. ಮತ್ತು ನಾವು ಪ್ರಶ್ನೆ ಮಾಡ್ತೀವಿ ಮಕ್ಕಳೇ ನಿಮಗೆ ಈ ಉತ್ತರ ಗೊತ್ತಿದೆಯಾ, ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್ ಅಂತ ಹೇಳ್ತೀವಿ. ಅದಕ್ಕೆ ರೈಸ್ ಯುವರ್ ಲೆಫ್ಟ್ ಹ್ಯಾಂಡ್. ನಾವು ಪಾಠ ಮಾಡಬೇಕಾದ್ರೆ ಪೇಜನ್ನು ನಂಬರ್ 5 ತೆಗೀರಿ ಅಂತ ಹೇಳಬೇಕು. ಹಾಗಾದರೆ ಟರ್ನ್ ಟು ಪೇಜ್ ನಂಬರ್ 5. ಮಗುವನ್ನು ನೀಟಾಗಿ ನಿಂತ್ಕೋ, ಸ್ಟ್ರೈಟಾಗಿ ಅಂತ ಹೇಳೋದಕ್ಕೆ ಸ್ಟ್ಯಾಂಡ್ ಅಟ್ ಈಸ್. ಆಮೇಲೆ ಮಗುವನ್ನು ನಾವು ಜೊತೆಯಲ್ಲಿ ಡಿಸ್ಕಷನ್ ಮಾಡೋದಾದರೆ ಸ್ಟ್ಯಾಂಡ್ ಇನ್ ಪೇರ್ಸ್. ಪುಸ್ತಕವನ್ನು ಓಪನ್ ಮಾಡು ಅನ್ನೋದಾದರೆ ಓಪನ್ ಯುವರ್ ಬುಕ್. ನಿನ್ನ ತಲೆಯನ್ನು ಮುಟ್ಟು ಎನ್ನುವುದಾದರೆ ಟಚ್ ಯುವರ್ ಹೆಡ್. ನಿನ್ನ ಮೂಗನ್ನು ಮುಟ್ಟು ಅನ್ನೋದಾದರೆ ಟಚ್ ಯುವರ್ ನೋಸ್. ನಿನ್ನ ಬಲಗೈಯನ್ನು ಎತ್ತು ಎನ್ನುವುದಾದರೆ ರೈಸ್ ಯುವರ್ ರೈಟ್ ಹ್ಯಾಂಡ್. ನಿನ್ನ ಕಣ್ಣುಗಳನ್ನು ಮುಚ್ಚು ಅನ್ನೋದಾದರೆ ಕ್ಲೋಸ್ ಯುವರ್ ಐಸ್. ಈ ಕಡೆ ಕಾನ್ಸಂಟ್ರೇಷನ್ ಅಂದರೆ ಏಕಾಗ್ರತೆಯಿಂದ ನನ್ನ ನೋಡು ಎನ್ನುವುದಾದರೆ ಅಟೆನ್ಷನ್ ಪ್ಲೀಸ್. ನೀವು 3 ಜನ ಗುಂಪಾಗಿ ನಿಂತ್ಕೊಳ್ಳಿ ಅನ್ನೋದಾದರೆ ಸ್ಟ್ಯಾಂಡ್ ಇನ್ ಗ್ರೂಪ್ ಆಫ್ 3. ಕುಳಿತುಕೋ ಅಂತ ಹೇಳೋದಾದರೆ ಸಿಟ್ ಡೌನ್. ನೀನು ಇಂಗ್ಲೀಷ್ ನೋಟ್ ಪುಸ್ತಕವನ್ನು ತಗೋ ಅನ್ನೋದಾದರೆ ಟೇಕ್ ಯುವರ್ ಇಂಗ್ಲೀಷ್ ನೋಟ್ಬುಕ್. ನಿನ್ನ ಪೆನ್ಸಿಲನ್ನು ಕೆಳಗೆ ಹಿಡು ಅಂತ ಹೇಳುವುದಾದರೆ ಪುಟ್ ಡೌನ್ ಯುವರ್ ಪೆನ್ಸಿಲ್. ನೀನು ನಿನ್ನ ಪುಸ್ತಕದಲ್ಲಿ ಬರೀ ಅಂತ ಹೇಳುವುದಾದರೆ ರೈಟ್ ಇನ್ ಯುವರ್ ನೋಟ್ಬುಕ್. ಸೊ ಒಂದು ತಿರುಗು ಅನ್ನೋದಾದರೆ ಟರ್ನ್ ಅರೌಂಡ್. 2 ಕೈಗಳನ್ನು ಎತ್ತು ಎನ್ನುವುದಾದರೆ ರೈಸ್ ಯುವರ್ ಬೋತ್ ಹ್ಯಾಂಡ್ಸ್. ಕುಣಿ ಎನ್ನುವುದಾದರೆ ಜಂಪ್. ನೋಡಿ, ಈ ರೀತಿಯಾದಂತಹ ಇನ್ಸ್ಟ್ರಕ್ಷನ್ಸ್ಗಳನ್ನು ಮಕ್ಕಳಿಗೆ ನಾವು ಹೇಳಿಕೊಡುವುದು ಮತ್ತು ಓದಿಸೋದರಿಂದ ಮಕ್ಕಳು ಖಂಡಿತವಾಗಿ ಸರಳವಾಗಿ ಸ್ಪೋಕನ್ ಇಂಗ್ಲೀಷನ್ನು ಕೂಡ ಕಲೀಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಇದರ ಒಂದು ಭಾವನೆಯಲ್ಲಿ ಈ ಒಂದು ಕರಿಕ್ಯುಲಮನ್ನು ಅವರು ಇಟ್ಟಿದ್ದಾರೆ. ಅದೇ ರೀತಿ 1ನೇ ಆ್ಯಕ್ಟಿವಿಟಿ ಬಿ, ಅದರಲ್ಲಿ ಏನು ಮಾಡಿದ್ದಾರೆ ನೋಡಿ,
As students, you have heard many instructions in school. A few such instructions are listed below. If you hear the given instruction frequently, tick always. If you hear it once in a while, tick sometimes. And if you have not heard it all, tick never. ಸೊ ನೋಡಿ, ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಏನಿದೆ? ಸ್ಕೂಲ್ ಅಟೆನ್ಷನ್, ಕಮ್ ಟು ಸ್ಕೂಲ್ ರೆಗ್ಯುಲರ್ಲಿ, ಡ್ರಾ ಅಮೌಂಟ್, ಬಿ ಪಂಕ್ಚುಯಲ್, ಗೋ ಟು ದ ಮಾರ್ಕೆಟ್, ಮೇಕ್ ಎ ಸಿಂಗಲ್ ಲೈನ್, prayer begins, drive your car, sing the national anthem, thought for the day. ನೋಡಿ, ಈ ರೀತಿ ಇನ್ಸ್ಟ್ರಕ್ಷನ್